ರಾಜ್ಯದಲ್ಲಿ ಜಾತಿ ಗಣತಿ ಪ್ರಕ್ರಿಯೆಗೆ ವೇಗ ಸಿಕ್ಕಿದೆ. ಆದರೆ ಬರೋಬ್ಬರಿ 60 ಪ್ರಶ್ನೆಗಳಿಗೆ ಉತ್ತರಿಸುವಷ್ಟರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂತವರೇ ಹೈರಾಣಾಗಿದ್ದಾರೆ. ಇನ್ನೊಂದು ಕಡೆ ಮಕ್ಕಳನ್ನ ಬಳಸಿಕೊಂಡು ಜಾತಿ ಗಣತಿ ಮಾಡಲಾಗ್ತಾ ಇದೆಯಂತೆ. ಎಲ್ಲಿಗೆ ಬಂತು ಈ ಸರ್ವೆ ಕಥೆ ಅಂತ ಹೇಳಿ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದೀರಿ, ಹೋದಲ್ಲಿ ಬಂದಲ್ಲಿ ತೊಂದರೆ ಆಗ್ತಾ ಇದೆ. ಇವತ್ತು ಸರ್ವೆಗೆ ಹೋದಂಥವರಿಗೆ ನಾಯಿ ಕಚ್ಚಿದೆ, ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಬೀದರ್ ಗುಲ್ಬರ್ಗ ಭಾಗದಲ್ಲಂತೂ ಹೇಳೋದೇ ಬೇಡ ಅವ್ರ ಪರಿಸ್ಥಿತಿ. ನೆಟ್ವರ್ಕ್ ಸಿಗ್ತಾ ಇಲ್ಲ. ಎಲ್ಲ ದತ್ತಾಂಶಗಳನ್ನು ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಬೇವಿನ ಮರ ಏರ್ಕೊಂಡು ಕೂರ್ಬೇಕಾಗಿದೆ ಶಿಕ್ಷಕರು. ಸರ್ವೆ ಮಾಡಬೇಕಾ, ಬೇವಿನ ಮರ ಏರ್ಕೊಂಡು ಕೂರ್ಬೇಕಾ? ನಿನ್ನೆ ಕೆಲವರು ಹೇಳ್ತಾ ಇದ್ರು, ಸ್ಕೂಲಲ್ಲಿ ನಾವು ಪಾಠನೂ ಮಾಡಬೇಕು, ಈ ಕಡೆ ಬಂದು ಸಮೀಕ್ಷೆನೂ ಮಾಡಬೇಕು, ಏನು ಮಾಡೋಣ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಆದಮೇಲೆಯೂ ಕೂಡ ಇಡೀ ರಾಜ್ಯದಲ್ಲಿ ಈವರೆಗೂ ಎಷ್ಟು % ಸಮೀಕ್ಷೆ ಆಗಿದೆ? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದರೆ 15 ದಿನದಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ, ಎಲ್ಲ ಈಸಿ ಇದೆ, ಏನು ತೊಂದರೆ ಇಲ್ಲ. ಆಯಿತು, ಎಷ್ಟು % ಮಾಡಿದ್ದೀರಿ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ದಿನಗಳು ಅಂತ ಅಳ್ತಿದ್ದಾರೆ ಸಮೀಕ್ಷೆಗೆ ಹೋಗೋರು. ಈ ವರದಿ ನೋಡಿ. ಸರ್ವೆ ಪ್ರಶ್ನೆಗಳನ್ನು ಕೇಳಿ ಉಪಮುಖ್ಯಮಂತ್ರಿ ಗರಂ. ಜಾತಿ ಗಣತಿ ಅಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡ ಡಿಸಿಎಂ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಸಮೀಕ್ಷೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ರು. ಸಮೀಕ್ಷೆಯಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ್ರು. ಕಾಲಂನಲ್ಲಿ ಇವೆಲ್ಲ ಬೇಕಿತ್ತ ಅಂತ ಪ್ರಶ್ನೆ ಮಾಡುವ ಮೂಲಕ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವೆತ್ತಿದ್ರು. ಏನು ಇನ್ಫಾರ್ಮೇಷನ್ ಬೇಕಾಗ್ತದೆ, ನೀವೆಲ್ಲ ಕೇಳ್ಕೊಂಡು ಏನಾಗ್ತಲ್ಲ. ಅವ್ರಿಗೆ ಕ್ವಾಲಿಫಿಕೇಷನ್ ಅವರ ಸರ್ಕಾರದಿಂದ ಏನಾದರೂ ಇದೆಯಾ, ಟ್ಯಾಕ್ಟ್ರು, ಜೈನ್ ಸರ್ಟಿಫಿಕೇಟ್, ಪೊಲೀಸ್ ಸರ್ಟಿಫಿಕೇಟ್, ಪೊಲೀಸ್ ಸರ್ಟಿಫಿಕೇಟ್, ಇನ್ಶೂರೆನ್ಸ್ ಮಾಡಿಸಿದ್ಯಾ? ವಜ್ರಾಭರಣ, ಚಿನ್ನಾಭರಣ ಬಗ್ಗೆ ಕೇಳಬಾರ್ದು. ಯಾರು ಬೇಕಾದ್ರೂ ಅಪೇಕ್ಷೆ ಪಟ್ಟು ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ನಿಮ್ಗೆ ಏನ್ ಬೇಕು ಉತ್ತರ ಕೊಡಿ, ಬೇಡದು ಅಂತೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಆಫೀಸರ್ಸ್ ಹೇಳಿ ಕಳಿಸಿದ್ದೀನಿ, ಕೋಳಿ ಕುರಿ ಎಲ್ಲ ಬೆಂಗಳೂರು ಸಿಟಿ ಎಲ್ಲ ಕೇಳೋದೆಲ್ಲ ಬಿಟ್ಬಿಡಿ. ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ, ಇವೆಲ್ಲ ಪರ್ಸನಲ್ ವಿಚಾರ. ವಾಚ್, ಫ್ರಿಡ್ಜ್ ಬಗ್ಗೆ ಯಾಕೆ ಮಾಹಿತಿ ಕೊಡಬೇಕು? ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಡ್ಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸ್ತೀನಿ. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಅವ್ರು ಇಂಡಿಪೆಂಡೆಂಟ್ ಕಮಿಷನ್. ಸಿಎಂ ತವರಲ್ಲೇ ಜಾತಿ ಗಣತಿಗೆ ವಿದ್ಯಾರ್ಥಿಗಳ ಬಳಕೆ. ಮೈಸೂರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಜಾತಿ ಗಣತಿ ಸಮೀಕ್ಷೆ ಮಾಡಿಸಲಾಗಿದೆ. ಸಮೀಕ್ಷೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳನ್ನ ಸ್ಥಳೀಯರು ಪ್ರಶ್ನೆ ಮಾಡಿದ್ರು. ಜನರು ಕೇಳಿದ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಸೂಕ್ತ ಉತ್ತರ ನೀಡಲಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳನ್ನ ಸಮೀಕ್ಷೆಗೆ ಕಳಿಸಿದ ನಿಯೋಜಕರಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಲೋ, ಯಾರು ಮೇಡಮ್ ತಗೋ? ಈಗ ನೀವು ಸ್ಟೂಡೆಂಟ್ಸ್ಗೆಲ್ಲ ನೀವು ಇದು ಮಾಡ್ಬೋದಾ, ಕಳಿಸ್ಬೋದಾ? ಅಲ್ಲ ಮೇಡಮ್, ಒಂದು ನಿಮಿಷ ಮೇಡಮ್, ಈ ಥರ ಸ್ಟೂಡೆಂಟ್ಸ್ಗೆಲ್ಲ ನೀವು ಕಳಿಸ್ಬೋದಾ ಸಮೀಕ್ಷೆಗೆ? ನೀವು ಈ ಸ್ಟೂಡೆಂಟ್ಸ್ ಒಂದು ನಿಮಿಷ ಮೇಡಮ್, ಸ್ಟೂಡೆಂಟ್ಸಿಗೆ ನೀವು ಕಳಿಸೋದಕ್ಕೆ ಅವಕಾಶ ಇದೆಯಾ? ಜಾತಿ ಗಣತಿಗೆ ಬಂದ ಶಿಕ್ಷಕಿ ಮೇಲೆ ನಾಯಿ ದಾಳಿ. ಹಾಸನದ ಬೇಲೂರಿನಲ್ಲಿ ಶಿಕ್ಷಕಿ ಸೇರಿದಂತೆ 7 ಜನರ ಮೇಲೆ ನಾಯಿ ದಾಳಿ ಮಾಡಿದೆ. ಮುಖದ ಭಾಗಕ್ಕೆ ನಾಯಿ ಕಚ್ಚಿದ್ದು ಚಿಕ್ಕಮ್ಮರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಜಾತಿ ಗಣತಿ ಪ್ರಕ್ರಿಯೆಗೆ ವೇಗ ಸಿಕ್ಕಿದೆ. ಆದರೆ ಬರೋಬ್ಬರಿ 60 ಪ್ರಶ್ನೆಗಳಿಗೆ ಉತ್ತರಿಸುವಷ್ಟರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂತವರೇ ಹೈರಾಣಾಗಿದ್ದಾರೆ. ಇನ್ನೊಂದು ಕಡೆ ಮಕ್ಕಳನ್ನ ಬಳಸಿಕೊಂಡು ಜಾತಿ ಗಣತಿ ಮಾಡಲಾಗ್ತಾ ಇದೆಯಂತೆ. ಎಲ್ಲಿಗೆ ಬಂತು ಈ ಸರ್ವೆ ಕಥೆ ಅಂತ ಹೇಳಿ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದೀರಿ, ಹೋದಲ್ಲಿ ಬಂದಲ್ಲಿ ತೊಂದರೆ ಆಗ್ತಾ ಇದೆ. ಇವತ್ತು ಸರ್ವೆಗೆ ಹೋದಂಥವರಿಗೆ ನಾಯಿ ಕಚ್ಚಿದೆ, ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ.
ಬೀದರ್ ಗುಲ್ಬರ್ಗ ಭಾಗದಲ್ಲಂತೂ ಹೇಳೋದೇ ಬೇಡ ಅವ್ರ ಪರಿಸ್ಥಿತಿ. ನೆಟ್ವರ್ಕ್ ಸಿಗ್ತಾ ಇಲ್ಲ. ಎಲ್ಲ ದತ್ತಾಂಶಗಳನ್ನು ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಬೇವಿನ ಮರ ಏರ್ಕೊಂಡು ಕೂರ್ಬೇಕಾಗಿದೆ ಶಿಕ್ಷಕರು. ಸರ್ವೆ ಮಾಡಬೇಕಾ, ಬೇವಿನ ಮರ ಏರ್ಕೊಂಡು ಕೂರ್ಬೇಕಾ? ನಿನ್ನೆ ಕೆಲವರು ಹೇಳ್ತಾ ಇದ್ರು, ಸ್ಕೂಲಲ್ಲಿ ನಾವು ಪಾಠನೂ ಮಾಡಬೇಕು, ಈ ಕಡೆ ಬಂದು ಸಮೀಕ್ಷೆನೂ ಮಾಡಬೇಕು, ಏನು ಮಾಡೋಣ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಆದಮೇಲೆಯೂ ಕೂಡ ಇಡೀ ರಾಜ್ಯದಲ್ಲಿ ಈವರೆಗೂ ಎಷ್ಟು % ಸಮೀಕ್ಷೆ ಆಗಿದೆ? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದರೆ 15 ದಿನದಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ, ಎಲ್ಲ ಈಸಿ ಇದೆ, ಏನು ತೊಂದರೆ ಇಲ್ಲ, ಆಯಿತು. ಎಷ್ಟು % ಮಾಡಿದ್ದೀರಿ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ದಿನಗಳು ಅಂತ ಅಳ್ತಿದ್ದಾರೆ ಸಮೀಕ್ಷೆಗೆ ಹೋಗೋರು. ಈ ವರದಿ ನೋಡಿ. ಸರ್ವೆ ಪ್ರಶ್ನೆಗಳನ್ನ ಕೇಳಿ ಉಪಮುಖ್ಯಮಂತ್ರಿ ಗರಂ. ಜಾತಿ ಗಣತಿ ಅಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡ ಡಿಸಿಎಂ. ಪರ್ಸನಲ್ ಡೀಟೇಲ್ ಹೋಗಬಾರ್ದು, ಅವ್ರಿಗೆ ಪ್ರೆಷರ್ ಬಿಲ್ಡಪ್ ಮಾಡಬೇಡಿ ಜನಕ್ಕೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಸಮೀಕ್ಷೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ರು. ಸಮೀಕ್ಷೆಯಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ್ರು. ಕಾಲಂನಲ್ಲಿ ಇವೆಲ್ಲ ಬೇಕಿತ್ತ ಅಂತ ಪ್ರಶ್ನೆ ಮಾಡುವ ಮೂಲಕ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವೆತ್ತಿದ್ರು. ಪರ್ಸನಲ್ ಡೀಟೇಲ್ ಹೋಗಬಾರ್ದು, ಅವ್ರಿಗೆ ಪ್ರೆಷರ್ ಬಿಲ್ಡಪ್ ಮಾಡಬೇಡಿ ಜನಕ್ಕೆ. ಏನು ಇನ್ಫಾರ್ಮೇಷನ್ ಬೇಕಾಗ್ತದೆ, ಮಿಕ್ಕಿ ನೀವೆಲ್ಲ ಕೇಳ್ಕೊಂಡು ಕೂತ್ಕೊಂಡು ಏನು ಆಗ್ತಲ್ಲ. ಅವ್ರಿಗೆ ಕ್ವಾಲಿಫಿಕೇಷನ್ ಅವರ ಸರ್ಕಾರದಿಂದ ಏನಾದರೂ ಇದೆಯಾ, ಇನ್ನು ಟ್ಯಾಕ್ಸು, ನೀನು ಜೈನ್ ಸರ್ಟಿಫಿಕೇಟ್, ಪೊಲೀಸ್ ಸರ್ಟಿಫಿಕೇಟ್, ಪೊಲೀಸ್ ಸರ್ಟಿಫಿಕೇಟ್, ಇನ್ಶೂರೆನ್ಸ್ ಮಾಡಿಸಿದ್ಯಾ? ವಜ್ರಾಭರಣ, ಚಿನ್ನಾಭರಣ ಬಗ್ಗೆ ಕೇಳಬಾರ್ದು. ಯಾರು ಬೇಕಾದ್ರೂ ಅಪೇಕ್ಷೆ ಪಟ್ಟು ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ನಿಮ್ಗೆ ಏನ್ ಬೇಕು ಉತ್ತರ ಕೊಡಿ, ಬೇಡದು ಅಂತೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಆಫೀಸರ್ಸ್ ಹೇಳಿ ಕಳ್ಸಿದ್ದೀನಿ, ಕೋಳಿ ಕುರಿ ಎಲ್ಲ ಬೆಂಗಳೂರು ಸಿಟಿ ಎಲ್ಲ ಕೇಳೋದೆಲ್ಲ ಬಿಟ್ಬಿಡಿ. ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ, ಇವೆಲ್ಲ ಪರ್ಸನಲ್ ವಿಚಾರ. ವಾಚ್, ಫ್ರಿಡ್ಜ್ ಬಗ್ಗೆ ಯಾಕೆ ಮಾಹಿತಿ ಕೊಡಬೇಕು? ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸ್ತೀನಿ. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಅವ್ರು ಇಂಡಿಪೆಂಡೆಂಟ್ ಕಮಿಷನ್. ಸಿಎಂ ತವರಲ್ಲೇ ಜಾತಿ ಗಣತಿಗೆ ವಿದ್ಯಾರ್ಥಿಗಳ ಬಳಕೆ. ಮೈಸೂರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಜಾತಿ ಗಣತಿ ಸಮೀಕ್ಷೆ ಮಾಡಿಸಲಾಗಿದೆ. ಸಮೀಕ್ಷೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳನ್ನ ಸ್ಥಳೀಯರು ಪ್ರಶ್ನೆ ಮಾಡಿದ್ರು. ಜನರು ಕೇಳಿದ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಸೂಕ್ತ ಉತ್ತರ ನೀಡಲಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳನ್ನ ಸಮೀಕ್ಷೆಗೆ ಕಳಿಸಿದ ನಿಯೋಜಕರಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಲೋ, ಯಾರು ಮೇಡಮ್ ತಗೋ? ಈಗ ನೀವು ಸ್ಟೂಡೆಂಟ್ಸ್ಗೆಲ್ಲ ನೀವು ಇದು ಮಾಡ್ಬೋದಾ, ಕಳಿಸ್ಬೋದಾ? ಅಲ್ಲ ಮೇಡಮ್, ಒಂದು ನಿಮಿಷ ಮೇಡಮ್, ಈ ಥರ ಸ್ಟೂಡೆಂಟ್ಸ್ಗೆಲ್ಲ ನೀವು ಕಳಿಸ್ಬೋದಾ ಸಮೀಕ್ಷೆಗೆ? ನೀವು ಈ ಸ್ಟೂಡೆಂಟ್ಸ್ ಒಂದು ನಿಮಿಷ ಮೇಡಮ್, ಸ್ಟೂಡೆಂಟ್ಸಿಗೆ ನೀವು ಕಳಿಸೋದಕ್ಕೆ ಅವಕಾಶ ಇದೆಯಾ? ಜಾತಿ ಗಣತಿಗೆ ಬಂದ ಶಿಕ್ಷಕಿ ಮೇಲೆ ನಾಯಿ ದಾಳಿ. ಹಾಸನದ ಬೇಲೂರಿನಲ್ಲಿ ಶಿಕ್ಷಕಿ ಸೇರಿದಂತೆ 7 ಜನರ ಮೇಲೆ ನಾಯಿ ದಾಳಿ ಮಾಡಿದೆ. ಮುಖದ ಭಾಗಕ್ಕೆ ನಾಯಿ ಕಚ್ಚಿದ್ದು ಚಿಕ್ಕಮ್ಮರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.